ಸೋದರ ಸೋದರಿಯರೇ, ಇದುವರೆಗೆ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಿ. ಅದರಲ್ಲೂ ಧ್ಯಾನದ ಬಗ್ಗೆ, ಕೃಷ್ಣಮೂರ್ತಿಯವರ ಧ್ಯಾನದ ಬಗ್ಗೆ ಕೆಲವೆಲ್ಲ ನಿಮಗೆ ಈಗಾಗಲೇ ನಮ್ಮ ಸೋದರರು ಹೇಳಿದ್ರು. ಈಗ ನಮ್ಮಲ್ಲಿ ಎರಡು ಥರ ಧ್ಯಾನ. ಒಂದು ಅಭ್ಯಾಸಕ್ಕೆ ಧ್ಯಾನ, ನಾವು ಕಲಿತಿದ್ವಲ್ಲ, ಪ್ರತಿ ಸಲ ಕೂತ್ಕೊಂಡು ಕಲಿಯೋದು. ಈಗ ನಾನು ಸುಮಾರು ಇಲ್ಲಿ 4ನೇ ಸಲ ಕಲಿಸ್ತಾ ಇದ್ದೀನಿ, ನೀವು ಕಲಿತಾನೇ ಇದ್ದೀರಿ, ನಿಮ್ಗೆ ಇನ್ನೂ ಧ್ಯಾನ ಆಗಿಲ್ಲ. ಕಾರಣ ಏನಂದರೆ, ಧ್ಯಾನ ಮಾಡೋದಲ್ಲ, ನೀವು ಮಾಡ್ತೀರಾ. ಕೃಷ್ಣಮೂರ್ತಿಯವರು ಅವರು ಹೇಳಿದ್ದೆಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿರೋಣ ಅನ್ನೋದು, ಸ್ವಲ್ಪ ಸುಮ್ಮನೆ ಕೂತಿರೋಣ ಅನ್ನೋದು. ಸುಮ್ಮನೆ ಕೂತಾದ್ಮೇಲೆ ಅವರು ಕೂತ್ಕೊಳ್ಳೋ ಭಂಗಿ ನೋಡ್ಬಿಟ್ಟು ಎಲ್ಲರೂ ಕೂಡ ಅವರಂಗೆ ಇದ್ರು. ಪಿನ್ ಡ್ರಾಪ್ ಸೈಲೆನ್ಸ್. ಸುಮಾರೊಂದು ಕೆಲವು ಕಡೆ 4,000 5,000 ಜನ ಕೂತ್ಕೊಳ್ಳೋರು. ಪಿನ್ ಡ್ರಾಪ್ ಸೈಲೆನ್ಸ್. ಅವ್ರು ಯಾವ ಡೈರೆಕ್ಷನ್ನು ಕೊಡ್ತಿರ್ಲಿಲ್ಲ. ಒಂದ್ಸಲ ಸೂರ್ಯ ಅಸ್ತ ಆಗೋ ಟೈಮು, ಲಾಲ್ಬಾಗಲ್ಲಿ ಒಂದು ಪ್ರವಚನ ನಡೀತಾ ಇತ್ತು. ಅಲ್ಲಿ ಸೂರ್ಯ ಅಸ್ತ ಕಿಟಕಿ ಈ ಕಡೆಯಿಂದ ಕಾಣ್ತಾ ಇತ್ತು. ಅವ್ರೇನು ಮಾಡಿದ್ರು, ಆ ಮಾತನಾಡೋದು ನಿಲ್ಲಿಸಿ, ಸೂರ್ಯ ಅಸ್ತ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ, ಅದನ್ನೆಲ್ಲ ಸುಮ್ಮನೆ ನೋಡಿ. ಎಲ್ಲ ಆ ಕಡೆ ತಿರ್ಕೊಂಡು ನೋಡೋಕ್ಕೆ ಆ ಕಡೆ ತಿರ್ಕೊಂಡ್ರು. 1-2 ಸೆಕೆಂಡ್ ಆಗ್ತಲೇ ತಿರುಗಿ ಇವ್ರು ನೋಡೋರು, ಆಮೇಲೆ ತಿರ್ಗಿ ಆ ಕಡೆ ತಿರ್ಗೋದು. ಹಿಂಗೆ ಇವ್ರೇನು ಅನ್ಕೊಂತಾರೋ ಏನು ಮಾಡ್ತಾರೋ ಅಂತ ಪ್ರತಿಕ್ರಿಯೆ ಮಾಡ್ತಾ ಇರೋರು. ಒಂದ್ಸಲ ಸೂರ್ಯನ ನೋಡೋದು, ಒಂದ್ಸಲ ಈ ಕಡೆ ನೋಡೋದು, ಇನ್ನೊಂದ್ಸಲ ಇನ್ಯಾವುದೋ ಕಡೆಗೆ ನೋಡೋದು. ಅವರು ಸಿಟ್ಟು ಬಂದ್ಬಿಡುತ್ತೆ, ನನ್ನೇನು ನೋಡ್ತೀಯ, ಅಲ್ಲಿ ನೋಡ ಸೂರ್ಯ ನೋಡು, ಇನ್ನು 24 ಗಂಟೆ ಬೇಕು ನಿನಗೆ ಸಿಕ್ಕಕ್ಕೆ ಚಾನ್ಸು. ಅವ್ರು ಸಿಟ್ಕೊಂಡ್ರ ಕೆಲವು ಕ್ಲಿಪ್ಸ್ ಇದೆ, ಅದು ನೋಡ್ಬೇಕು ನೀವು, ಭಾಳ ಚೆನ್ನಾಗಿದೆ. ಈಗ ನಾವು ಸಿನಿಮಾಗಳು ನೋಡ್ತೀವಿ, ಆಟಗಳನ್ನು ನೋಡ್ತೇವೆ, ಕಬಡ್ಡಿ ಆಟ, ಫುಟ್ಬಾಲ್ ಆಟ, ಏನೇನೋ ಆಟಗಳು ನೋಡ್ತೀವಿ. ಅಲ್ಲಿ ನಾವು ಸುಮ್ಮನೆ ನೋಡ್ತೀವ? ಬುದ್ಧರು ಹೇಳ್ತಾರೆ, ನೋಡುವಾಗ ಸುಮ್ಮನೆ ನೋಡು, ಪ್ರತಿಕ್ರಿಯೆ ಮಾಡಬೇಡ ಅಂತ. ಮೌಲ್ಯಮಾಪನ ಮಾಡಬೇಡ, ಪ್ರತಿಕ್ರಿಯೆ ಮಾಡಬೇಡ, ಬೆಲೆ ಕಟ್ಟಬೇಡ. ಅವ್ರ ಸೂತ್ರ. ಇವ್ರ ಸೂತ್ರ, ಯಾವುದೇ ಡಿಸ್ಕ್ರಿಪ್ಷನ್ ಇಲ್ಲದೆ ಸುಮ್ಮನೆ ನೋಡು, ಅಬ್ಸರ್ವ್ ಬಗ್ಗೆ ಸಾಕಷ್ಟು ಹೇಳಿದ್ರು ಅವರು. ಸುಮ್ಮನೆ ನೋಡು. ನಾವೇನು ಮಾಡ್ತೀವಿ, RCB ವರ್ಸಸ್ ತಮಿಳ್ನಾಡು ಹೆಂಗಿರುತ್ತೆ ನಾವು ನೋಡುವಾಗ? RCB ಕಡೆಗೆ ನಾವೇ ಆಟ ಆಡ್ತಿದ್ದೀವೇನೋ ಅನ್ನಂಗೆ. ಅಲ್ಲಿ ನಾವು ಆಟ ನೋಡ್ತಿಲ್ಲ, ನಾವು ಒಬ್ಬರು ಪರವಾಗಿ ಫೈಟ್ ಮಾಡ್ತಾ ಇದ್ದೀವಿ. ಅದು ಆಟ. ಒಂದು ಪಿಸ್ತೂಲ್ ಹಿಡ್ಕೊಂಡು ಇರೋ ಅಂತ ಒಂದು ಫೋಟೋ ನೋಡ್ತೀವಿ. ಯಾರೋ ಒಬ್ಬ ಉಗ್ರವಾದಿ ಕೈನಲ್ಲಿ ಒಂದು ಪಿಸ್ತೂಲ್ ಇದೆ. ಆ ಚಿತ್ರವನ್ನು ನಿಮಗೆ ತೋರಿಸ್ತೀವಿ, ಇದನ್ನು ಸ್ವಲ್ಪ ಹೊತ್ತು ನೋಡಿ ಅಂತೀವಿ. ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಮನ್ನು ಕೇಳ್ತೀವಿ, ಏನನ್ನಿಸ್ತು? ಒಬ್ಬೊಬ್ಬರು ಒಂದೊಂದು ಉತ್ತರ ಹೇಳ್ಬಿಡ್ತಾರೆ. ಯಾರ್ಯಾರು ಉತ್ತರ ಹೇಳ್ತಾರೋ ಅವ್ರ ಬಂಡವಾಳ ಔಟ್. ಯಾರು ಏನೂ ಮಾತಾಡ್ದಂಗೆ ಸುಮ್ಮನೆ ಕೂತಿರ್ತಾರೆ, ಅವ್ರು ಇದ್ದಿದ್ರಲ್ಲಿ ವಾಸಿ. ಯಾಕೆಂದರೆ ಪ್ರತಿಕ್ರಿಯೆ ಮನೋಭಾವ. ಪಿಸ್ತೂಲ್ ನೋಡಿದ ತಕ್ಷಣ ಭಯ, ಹಂಗಾಯ್ತು ಹಿಂಗಾಯ್ತು.
ನೆನ್ನೆನ ಮೊನ್ನೆನ ಯಾರ ಹತ್ರ ಜಗಳ ಹಾಕೊಂಡಿರ್ತೀವಿ ನಾವು. ಆತ ಇವತ್ತು ಎದುರುಗಡೆ ಬರ್ತಾನೆ. ಎದುರುಗಡೆ ಬಂದಾಗ ಏನು ಮಾಡ್ತೀರಿ? ಪ್ರಾಮಾಣಿಕವಾಗಿ ಹೇಳಿ. ಪ್ರತಿಕ್ರಿಯೆ ಮಾಡ್ತೀವಲ್ಲ, ತಪ್ಪಿಸ್ಕೊಳಕ್ಕೆ ಹೋಗ್ತೀವಿ. ಇದೊಂದು ಪೀಡೆ ಎದುರಿಗೆ ಬಂದ ಅಂತೀವಿ. ಆಮೇಲೆ ಇನ್ನೂ ಏನೇನೋ ಅಂತ ನಾವು ಹೊರಗಡೆ ಮಾತನಾಡ್ತಿದ್ರು ನಮ್ಮ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ತೀವಿ. ಸುಮ್ಮನೆ ನೋಡೋಕ್ಕಾಗಲ್ವಾ? ಕೃಷ್ಣಮೂರ್ತಿಯವ್ರು ಕೇಳೋದು, ಸುಮ್ಮನೆ ನೋಡೋಕ್ಕಾಗಲ್ವಾ? ಪೇಪರ್ ತಗೊಂತೀರಾ, ಹಿಂಗೆ ಇಟ್ಕೊಂತೀರಾ, ಒಂದು ಗೆರೆ ಎಳಿತೀರಾ. ಆ ಕಡೆ ಇರೋರೆಲ್ಲ ಮಸೀದಿಗೆ ಹೋಗ್ತಾರೆ, ಈ ಕಡೆ ಇರೋರೆಲ್ಲ ಮಂದಿರಕ್ಕೆ ಹೋಗ್ತಾರೆ. ಇವರೆಲ್ಲ ಹಿಂದೂಗಳು, ನಮ್ಮವರು. ಇದು ಬೇರೆ, ಇವರೆಲ್ಲ ಹಿಂದೂಗಳು, ನಮ್ಮವರು. ಇವರು ಪಾಕಿಸ್ತಾನದವರು, ಉಗ್ರರು. ಸುಮ್ಮನೆ ನೋಡೋಕ್ಕಾಗಲ್ವಾ? ಇದೆಲ್ಲ ಯಾಕೆ ಮಾಡ್ತೀಯ? ಅದನ್ನು ಸುಮ್ಮನೆ ಅಬ್ಸರ್ವ್ ಮಾಡಿ ಅಂದಾಗ ಸುಮ್ಮನೆ ಅಬ್ಸರ್ವ್ ಮಾಡ್ಬೇಕಷ್ಟೇ. ಸೊ ಪ್ರತಿಯೊಂದೂ ಹಾಗೇನೆ. ನೀವು ಒಂದು ಪ್ಯಾರ ಓದ್ತೀರಿ, ಒಂದು ಪ್ಯಾರನ ಓದ್ತೀರಿ, ಅಥವಾ ಒಂದು 3 ಸೆಂಟೆನ್ಸ್, 2 ಸೆಂಟೆನ್ಸ್, ಒಂದು ಸೆಂಟೆನ್ಸನ್ನು ಸುಮ್ಮನೆ ಓದ್ತೀರಿ. ಓದಿದಾಗ ನೀವು ಕೇಳಿಸ್ಕೊತೀರಿ, ಯಾರೋ ಒಬ್ರು ಕೇಳಿಸ್ಕೊತಾರೆ. ಈಗ ಕೇಳಿಸ್ಕೊಂಡವನ ಮನಸ್ಸಿನಲ್ಲಿ ಏನಾಗಬಹುದು, ಓದಿದವ್ರ ಮನಸ್ಸಿನಲ್ಲಿ ಏನಾಗಬಹುದು? ಉದಾಹರಣೆಗೆ ನನ್ನೇ ತಗೊಳ್ಳಿ. ಈಗ ನಾನು ನಿಮ್ಗೇನೋ ಹೇಳ್ತಾ ಇದ್ದೀನಿ. ಕೆಲವರು ಅಟ್ಯಾಚ್ ಆಗಿಬಿಡ್ತಾರೆ, ಇನ್ನು ಕೆಲವರು ಮನಸ್ಸು ಪ್ರತಿಭಟನೆ ಮಾಡ್ತಾ ಇರ್ತದೆ. ಇವರು ಅದೇ ಹೇಳಿದ್ದೇ ಹೇಳ್ತಿರ್ತಾರೆ. ಅಂದರೆ ಕಾಮೆಂಟ್ರಿ ನಡೀತಾ ಇರ್ತದೆ ಅವ್ರ ಮನಸ್ಸಿನಲ್ಲಿ ಕಾಮೆಂಟ್ರಿ ನಡೀತಾ ಇರ್ತದೆ. ಸೊ ಮೆಡಿಟೇಷನ್ ಆಗೋದು ಹೆಂಗೆ? ಮೆಡಿಟೇಷನ್ ಆಗೋದು ಅಂದರೆ ಸೈಲೆಂಟ್ ಆಗಿರೋದು, ಮನಸ್ಸಿನ ಲೆಕ್ಕಾಚಾರ ಇಲ್ದಂಗಿರೋದೇ ಸೈಲೆನ್ಸ್. ಸೈಲೆನ್ಸ್ ಅಂದರೆ ಗದ್ದಲ ಗಲಾಟೆ ಇಲ್ಲದೆ ಇರೋದಲ್ಲ. ಗದ್ದಲ ಇರ್ಬೋದು, ಗಲಾಟೆ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ನಿಮ್ಮ ಮನಸ್ಸಿನ ಲೆಕ್ಕಾಚಾರ ನಿಂತಿರಬೇಕು. ಮನಸ್ಸಿನ ಲೆಕ್ಕಾಚಾರ ಎಲ್ಲಿರುತ್ತೆ ಅಲ್ಲಿ ನಿಮಗೆ ಧ್ಯಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಧ್ಯಾನದಲ್ಲಿ ಏನಾಗುತ್ತೆ ಅನ್ನೋದನ್ನು ನೀವು ಆಚೆ ಹೇಳ್ಕೊಳಕ್ಕಾಗಲ್ಲ. ಅಕಸ್ಮಾತ್ ಹೇಳ್ಕೊಂಡ್ರೆ ಅದು ಧ್ಯಾನ ಅಲ್ಲ, ಮತಿಭ್ರಮಣೆ. ಯಾಕೆಂದರೆ ಮಂಗ ಕಾಣ್ಬೋದು. ನೀವು ಮಂಗ ಕಾಣ್ತಂತ ಹೇಳಿದ್ರೆ ನಗ್ತಾರೆ ಜನ ಎಲ್ಲ. ಅದರಿಂದ ಸಪ್ರೆಸ್ ಮಾಡ್ತೀರಿ, ನೀವು ಹೇಳಕ್ ಹೋಗಲ್ಲ. ಅದರಿಂದ ಧ್ಯಾನದಲ್ಲಿ ನಡೆಯುವಂಥ ಪ್ರಕ್ರಿಯೆಯನ್ನು ಯಾರೂ ಹೇಳಲಿಕ್ಕೆ ಆಗಲ್ಲ. ಅಂದರೆ ಮನಸ್ಸು ನಿಂತೋಯ್ತು ಅಂತ. ನಾನು ಎಷ್ಟೋ ಸಲ ಹೇಳ್ತಿರ್ತೀನಿ ಈ ಮಾತನ್ನ. ಈಗ ಜೋಗ ಜಲಪಾತದಂತ ಯಾವುದೋ ಒಂದು ಜಲಪಾತ ದಿಢೀರಂತ ನೋಡ್ತೀರ, ಬಸ್ಸಲ್ಲೋ ಕಾರಲ್ಲೋ ಹೋಗ್ತೀರಿ, ಹೋಗಿ ಹಿಂಗೆ ತಿರುಗಿಸ್ಕೊಳ್ತಿದ್ದಂಗೆ ಅದು ಕಣ್ಣಿಗೆ ಬೀಳುತ್ತೆ. ಕಣ್ಣಿಗೆ ಬಿದ್ದಾಗ ನಿಮಗೆ ಏನು ಅನ್ನಿಸ್ತದೆ? ಸುಮ್ಮನೆ ಬಿಡ್ತೀರಿ, ಸ್ಟನ್ನಾಗಿ ಬಿಡ್ತೀರಿ. ಏನೋ ಒಂದು ಆಶ್ಚರ್ಯ ಆಗುತ್ತೆ. ಒಂದು ಕ್ಷಣ ನೀವೇನೂ ಮಾತನಾಡಕ್ಕೆ ಹೋಗಲ್ಲ, ನಿಮ್ಮ ಮನಸ್ಸೇನೂ ಮಾತಾಡಕ್ಕೆ ಹೋಗಲ್ಲ, ನಿಮ್ಮ ಮನಸ್ಸು ಯಾವುದೇ ಒಂದು ವಿವರಣೆಯನ್ನು ಕೊಡಕ್ಕೆ ಹೋಗಲ್ಲ, ಸುಮ್ಮನೆ ಇರ್ತದೆ. ಆ ಸಮಯವನ್ನು ನೀವೇನಾದರೂ ಹೆಚ್ಚು ಮಾಡಲು ಸಾಧ್ಯವಾದರೆ ಅಲ್ಲಿ ಧ್ಯಾನ ಸಂಭವಿಸುತ್ತೆ. ಆ ಖಾಲಿ ಮನಸ್ಸಿನಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಹೊಳೆಯಬಹುದು, ಬೆಳಕು ಕಾಣ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ಒಂದು ಸ್ವಲ್ಪ ಕ್ಷಣ ಆದಮೇಲೆ ನೀವು ಲೆಕ್ಕಾಚಾರ ಶುರು ಮಾಡ್ತೀರಾ. ಅಲ್ಲೆಲ್ಲ ಒಂದು ನೋಡಿದ್ದೆ ನಾನು, ಅದಕ್ಕೂ ಇದಕ್ಕೆ ಏನು ಸಂಬಂಧನೇ ಇಲ್ಲ, ಅದು ಎಷ್ಟು ಚೆನ್ನಾಗಿತ್ತು, ಇದೇನು ಸುಖ ಇಲ್ಲ, ಬರೀ ಒಂಡ ನೀರು, ಎಲ್ಲ ಇಷ್ಟೇ ಉದ್ದ ಕಣ್ರಿ ಇರೋದು ಅಂದ್ರೇನು? ಮನಸ್ಸು ಸುಮ್ಮನೆ ನೋಡೋದೇ ಇಲ್ಲ. ಜಲಪಾತವೇ ನೋಡ್ಬೇಕು, ನೋಡಲ್ಲ ನಾವು. ಪ್ರತಿಯೊಂದಕ್ಕೂ ಇದು ಮಾಡ್ತೀವಿ. ಒಂದು ಮರ ನೋಡ್ತೀರಿ, ಎಲೆ ಉದುರ್ತಾ ಇರ್ತದೆ. ಆ ಎಲೆ
ಕಳಚ್ಕೊಂಡಿದ್ದು, ಕೆಳಗಡೆ ಬರ್ತಾ ಇರೋದು, ಅದು ರೋಲ್ ಆಗ್ತಾ ಇರೋದು, ಅದು ಹೋಗಿ ಎಲ್ಲಿ ಮುಟ್ಟುತ್ತೆ ಅಲ್ಲಿವರೆಗೂ ಯಾವುದೇ ವಿಚಾರ ಇಲ್ಲದೆ, ಯಾವುದೇ ವಿವರಣೆ ಇಲ್ಲದೆ, ಯಾವುದೇ ಡಿಸ್ಕ್ರಿಪ್ಷನ್ ಇಲ್ಲದೆ ನೋಡ್ತೀವ. ನಮ್ದೆಲ್ಲ ಹೆಂಗೆ ಅಂದರೆ, ಎಲೆ ಬಿದ್ದಿದ್ದು ನೋಡಿ ಆಕಾಶ ಕಳಿಸ್ಬಿತ್ತಂತ ಓಡೋದಂಗೆ. ಆ ಮೊಲ ಮಾಡ್ತಂತಲ್ಲ, ಮೊಲ ಒಂದು ಎಲೆ ಕಳಿಸ್ಕೊಂಡು ಮೇಲೆ ಬಿತ್ತು, ಓ ಆಕಾಶನೇ ನನ್ನ ಮೇಲೆ ಬಿದ್ದುಬಿಡ್ತು ಅಂತ ಓಡೋಗ್ತಿತ್ತು. ನರಿ ಅಲ್ಲೆಲ್ಲೋ ನಿಂತ್ಕೊಂಡು ಏನೇ ತಡಿ ಏನಾಯ್ತು ಆಕಾಶ ಕಳಿಸ್ಬಿತ್ತು, ಬಾ ಓಡೋಗನ್ ಬಾ ಅಂತ. ತಡಿ ಎಲ್ಲಿ ಏನಾಯ್ತು, ಬಾ ಇಲ್ಲಿ ತೋರಿಸ್ಬಾ, ಇಲ್ಲಿ ಬಾ ಇಲ್ಲಿ ನೋಡು. ಆಗ ಬಂತು ನೋಡು, ಆಕಾಶ ಕಳಿಸ್ಬಿಡುತ್ತೆ. ಏನು, ಒಂದು ಎಲೆ ಕೆಳಕ್ಕೆ ಬಿತ್ತಷ್ಟೆ. ನಾವು ಮಾಡ್ತಿರೋದೇನು? ನಮ್ಮ ನಿತ್ಯ ಜೀವನದಲ್ಲಿ ನಡೀತಿರೋವೇನು? ಸಂಬಂಧಗಳಲ್ಲಿ ಏನು ನಡೀತಾ ಇದೆ? ವಸ್ತುಗಳನ್ನು ನೋಡಿದಾಗ ಏನು ನಡೀತಾ ಇದೆ? ವಿಷಯಗಳು ನಮ್ಮ ಕಿವಿಗೆ ಬಿದ್ದಾಗ ಏನು ನಡೀತಾ ಇದೆ? ಸೊ ನಮ್ಮ ಮನಸ್ಸು ಪ್ರತಿಯೊಂದಕ್ಕೂ ಪ್ರತಿಕ್ರಿಯೆ ಮಾಡ್ತಾ ಇರ್ತದೆ. ಈ ಪ್ರತಿಕ್ರಿಯೆಯನ್ನು ನೀವು ಗಮನಿಸಿದ್ರೆ ಪ್ರತಿಕ್ರಿಯೆ ನಿಂತೋಗುತ್ತೆ. ಇದು ಇಂಪಾರ್ಟೆಂಟ್. ಪ್ರತಿಕ್ರಿಯೆ ನಿಂತೋಗುತ್ತೆ. ಯಾವುದನ್ನು ನೀವು ಗಮನಿಸ್ತೀರಿ, ನೀವು ಅದಕ್ಕೇನು ಹೇಳಿಕೆ ಕೊಡದೆ, ಹೆಸರು ಕೊಡದೆ, ಅದು ದೊಡ್ಡದು ಚಿಕ್ಕದು ಒಳ್ಳೆಯದು ಕೆಟ್ಟದ್ದು ಅದು ಇದು ಅಂದೆ ನೀವು ಸುಮ್ಮನೆ ಇದ್ದರೆ ಅದು ಹಾಗೆ ನಿಂತೋಗುತ್ತೆ. ನಿಮಗೆ ರೆಕಾರ್ಡ್ ಕೂಡ ಆಗಲ್ಲ. ಅದು ಸೌಂದರ್ಯವನ್ನು ನೋಡಿರ್ತೀರಿ, ಅದು ರೆಕಾರ್ಡ್ ಕೂಡ ಆಗಲ್ಲ, ಅದ್ರ ಪಾಡಿಗೆ ಅದಿರುತ್ತೆ. ಅದು ಬಿಟ್ಬಿಟ್ಟು ನೀವು ಮನೆಗೆ ಹೋದಾಗ ಅದ್ರ ಬಗ್ಗೆ ಬೇಕಾದ್ರೆ ನೀವೇನಾದರೂ ಕವಿತೆಯನ್ನು ಬರೆಯೋದಾದರೆ ಅಲ್ಲಿಗೆ ಅದು ಧ್ಯಾನ ಅಲ್ಲ, ಕವಿತೆ ಅಷ್ಟೆ. ಸೊ ಇಂಥವು ಇವೆಲ್ಲನೂ ಕೃಷ್ಣಮೂರ್ತಿಯವರು ಕೊಡುವಂಥ ಧ್ಯಾನದ ಉದಾಹರಣೆಗಳು. ಒಂದು ಧ್ಯಾನದ ಚಿಂತನೆ ಅಂತ ಒಂದು ಪುಸ್ತಕ ಇದೆ, ಅದು ಇಂಗ್ಲೀಷ್ನಲ್ಲಿ ಬಂದಿತ್ತು. ಅದನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ಅದನ್ನು ನಮ್ಮ ಲಕ್ಷ್ಮೀಶ್ ಅವರು ಇದರಲ್ಲಿ ಪ್ರಸಾರ ಮಾಡಿದ್ರು, ಸುಮಾರು ಸಲ ಪ್ರಸಾರ ಮಾಡಿದ್ದಾರೆ. ಆ ಧ್ಯಾನದ ಪುಸ್ತಕವನ್ನು ತಗೊಳ್ಳಿ, ಇಟ್ಕೊಳ್ಳಿ, ಒಂದೇ ಒಂದು ಸೆಂಟೆನ್ಸ್ ಯಾವುದನ್ನ ತಗೊಳ್ಳಿ, ಯಾವುದನ್ನ ಒಂದು ಸೆಂಟೆನ್ಸ್ ಸುಮ್ಮನೆ ಓದಿ, ಕಣ್ಮುಚ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ಯಾವುದೋ ಒಂದು ಸೆಂಟೆನ್ಸ್ ಓದಿ, ಕಣ್ಮುಚ್ಕೊಳ್ಳಿ. ನಿಮಗೇನು ಅನ್ನಿಸ್ತಾ ಇದ್ರೆ ಒಂದೊಂದು ಸೆಂಟೆನ್ಸು ಅದು ಬಿಚ್ಕೊಳ್ಳುತ್ತೆ, ನಿಮ್ಗೆ ಅದು ಅರ್ಥ ಕೊಡ್ತಾ ಹೋಗ್ತದೆ, ಅರ್ಥ ಆಗತ್ತೆ ನಿಮಗೆ. ಅದು ಬಿಟ್ಬಿಟ್ಟು ನೀವು ಸೆಂಟೆನ್ಸ್ ಓದಿದ ತಕ್ಷಣ ಇದು ನಾರದ ಸೂತ್ರ, ಇದು ಆ ಸೂತ್ರ, ಇದು ಭಗವದ್ಗೀತೆ, ಇದು ಇಂಥದ್ದು ಅಂತ ನೀವೇನ ಹೆಸರು ಕೊಟ್ಟರೆ ಅದೆಲ್ಲ ಕಲಿಸ್ಮೇಲೆ. ಸೊ ಧ್ಯಾನ ಅನ್ನೋದು ಮಾಡದ ಆಗದ. ಸೊ ಆಗೋದು ಭಾಳ ಇಂಪಾರ್ಟೆಂಟ್. ಇದು ದೈನಂದಿನ ಚಟುವಟಿಕೆಯಲ್ಲಿ ಮಾಡಬಹುದಾದ ಒಂದಲ್ಲ ಎರಡಲ್ಲ ಮೂರಲ್ಲ ಇಂಥವು. ನೀವು ಜೆ ಕೃಷ್ಣಮೂರ್ತಿ ಪುಸ್ತಕ ಯಾವ್ದು ತಗೊಂಡ್ರು ಎಲ್ಲಾದರೂ ಒಂದು ಕಡೆ ಧ್ಯಾನದ ಚಾಪ್ಟರ್ ಇರುತ್ತೆ. ಅದರ ಬಗ್ಗೆ ನೀವು ಸುಮ್ಮನೆ ಕ್ಯೂರಿಯಾಸಿಟಿಗೆ ಓದಿದ್ರು ಸಾಕು, ಧ್ಯಾನ ತಾನಾಗೆ ಆಗುತ್ತೆ. ನೋಡುವಾಗ ಸುಮ್ಮನೆ ನೋಡೋದು, ಭಗವಾನ್ ಬುದ್ಧ ಹೇಳಿದಾಗೆ. ಕೇಳುವಾಗ ಸುಮ್ಮನೆ ಕೇಳೋದು. ನಾವು ಕೇಳುವಾಗ ಅಷ್ಟೇ, ಒಂದು ಸಂಗೀತ ಕೇಳ್ತೀವಿ, ಸುಮ್ಮನೆ ಕೇಳಲ್ಲ. ಇದು ಯಾವ ರಾಗ, ಇದು ಯಾವ ಇದು, ಅದಕ್ಕಾಗಲೇ ನಾವೇನೇನೋ ಕೊಂಕಿ ಅದು ಇಬ್ಬರಿದ್ದು ಬಿಟ್ರೆ ಅಂತ ಮಾತಾಡ್ತಾನೆ ಇರ್ತೀವಿ. ಸಂಗೀತ ಕೇಳೋ ಬದಲು ಇಬ್ಬರು ಮಾತನಾಡ್ತೀವಿ. ಸೊ ಕೇಳೋವಾಗ ಸುಮ್ಮನೆ ಕೇಳೋದು. ಏನನ್ನಾದರೂ ಮಾಡಬೇಕಾದ್ರೆ ಸುಮ್ಮನೆ ಮಾಡಬೇಕಷ್ಟೆ. ಅದಕ್ಕೆ ಅದು ಹಂಗಿತ್ತು ಹಿಂಗಿತ್ತು, ನಾನು ಮಾಡಿದೆ, ನಾನು ಬಿಟ್ಟರೆ ಇನ್ಯಾರು ಮಾಡೋಕ್ಕಾಗ್ತಿರ್ಲಿಲ್ಲ, ಇದೆಲ್ಲ ಮಾಡೋಕ್ಕೆ ಹೋದರೆ ಅಲ್ಲಿಗೆ ಏನೋ ಮಾಡ್ತಾ ಇದ್ದೀವಿ ಅಂತ. ಇದೇ ಪ್ರಯತ್ನ ಅನ್ನೋದು ಅದೇನೆ. ಅಪ್ರಯತ್ನ ಅಂದರೆ ನೀವೇನೂ ಮಾಡದೇ ಇರೋದು. ಆದ್ದರಿಂದ ನಾವು ಏನೂ ಮಾಡದಿರುವ ಸ್ಥಿತಿಯಲ್ಲಿ, ಏನಾದರೂ ಮಾಡಿದ್ರೂ ಕೂಡ ಏನೂ ಮಾಡದೇ ಇರೋ ಸ್ಥಿತಿನಲ್ಲಿರಬೇಕು. ಕಂಡರೂ ಕಾಣದಂಗೆ. ಕೇಳಿದ್ದೀರ? ಈಗ ಅಲ್ಲಮ್ಮ ಪ್ರಭುಗಳು ಬೇಕಾದಷ್ಟು ಹೇಳ್ತಿರ್ತಾರೆ, ಮಾಡಿಯೂ ಮಾಡದಂತೆ ಇರಬೇಕು. ಅವೆಲ್ಲ ಧ್ಯಾನದ್ದೇ, ಅವಷ್ಟು ಧ್ಯಾನದ್ದೇ. ಸೊ ಇವು ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ದು. ಅವ್ರು ಹೇಳಿದ್ರು, ಊಟ ಮಾಡಬೇಕಾದ್ರೆ ಧ್ಯಾನ ಆಗುತ್ತೆ, ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಧ್ಯಾನ ಆಗುತ್ತೆ. ಕಾರ್ ಡ್ರೈವ್ ಮಾಡುವಾಗ ಧ್ಯಾನ ಆಗುತ್ತಾ? ಆಗುತ್ತೆ. ಆಶ್ಚರ್ಯ ಅಲ್ಲ?
ಅವನು ಡ್ರೈವ್ ಮಾಡ್ತಿರ್ತಾನೆ, ಅದು ಹೆಂಗಾಗತ್ತೆ? ಡ್ರೈವ್ ಮಾಡುವಾಗ ಡ್ರೈವರು ಧ್ಯಾನ ಆಗತ್ತೆ ಡ್ರೈವರ್ಗೆ. ಅವನು ಯಾವುದೇ ಥರದ ಲೆಕ್ಕಾಚಾರ ಮಾಡದೆ ಅವನ ಪಾಡಿಗೆ ಅವನು ಯಾವ್ದು ಹೇಗೆ ಬರುತ್ತೋ ತಿರುವು ಇತ್ಯಾದಿಗಳು ಸಿಕ್ಕಿದಾಗ ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಧ್ಯಾನ ತಾನಾಗೆ ನಡೆಯುತ್ತೆ, ಕಣ್ಣು ಮುಚ್ಕೋಬೇಕಾದಿಲ್ಲ. ಧ್ಯಾನ ಅಂದ್ರೆ ಏನು? ಅಪ್ರಯತ್ನ ಪೂರ್ವಕವಾಗಿ ಸುಮ್ಮನೆ ಹಿಂಗೆ ಅಂತಿರ್ತಾನೆ ಅಷ್ಟೇನೆ, ಚೂರು 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 ಅಷ್ಟೇನೆ. ಅದೇ ಇನ್ ಕೆಲವರು ಹೀಗೆಲ್ಲ ಮಾಡ್ತಿರ್ತಾರೆ. ನೀವು ನಡ್ಕೊಂಡು ಹೋಗ್ತಿರ್ತೀರಿ ಅಥವಾ ಒಂದು ವೆಹಿಕಲ್ನಲ್ಲಿ ಒಂದು ಮರದಡೆಯಲ್ಲಿ ಹೋಗ್ತಿರ್ತೀರಿ. ಸೊ ನೆರಳು ಬೀಳುತ್ತೆ, ಬೆಳಕು ಬೀಳುತ್ತೆ, ನೆರಳು ಬೀಳುತ್ತೆ, ಬೆಳಕು ಬೀಳುತ್ತೆ. ಅದರಲ್ಲೂ ಕೂಡ ಧ್ಯಾನ ಆಗತ್ತೆ. ನೀವೇನಾದ್ರೂ ಅಯ್ಯೋ ಬಿಸಿಲು, ಅಯ್ಯೋ ತಣ್ಣಗಾಯ್ತು ಅಂತ ಅಂದ್ರೆ ಹೋಯ್ತದು. ಅದರಿಂದ ಅದ್ರ ಜೊತೆಲಿ ಇರ್ಬೇಕು, ಆವಾಗ ಧ್ಯಾನ ಅನ್ನೋದು ತಾನಾಗೆ ಆಗುತ್ತೆ. ನೀವು ಸುಮ್ಮನೆ ಕೂತಿರ್ತೀರಿ, ಆ ಕುಳಿತಿದ್ದಾಗ ಆಲೋಚನೆಗಳು ಬರ್ತಿರ್ತವೆ. ಆಲೋಚನೆ ಮೇಲೆ ಗಮನ ಇಡೋದು. ಈಗ 2 ಥರ ಆಲೋಚನೆಯನ್ನು ನಾವು ಗಮನಿಸ್ಬೋದು. ಒಂದು, ನಾವೇ ಆಲೋಚನೆ ಮಾಡ್ತೀವಿ, ನಾವೇ ಯೋಚನೆ, ನಾಳೆದೋ ನೆನ್ನೆದೋ ಮೊನ್ನೆದೋ ಯಾವುದೋ ಒಂದು ಯೋಚನೆ ಮಾಡೋದು. ಆಮೇಲೆ ಇನ್ನೊಂದು, ತಾನೇ ಆಲೋಚನೆ ಬರೋದು, ಯಾವುದೋ ಘಟನೆ ನಡೆದಿದ್ದು ತಿರುಗಿ ನಿಮಗೆ ಬರೋದು. ಹೀಗೆ ಆಲೋಚನೆಗಳು ಇಲ್ಲ ಬರ್ತವೆ, ಇಲ್ಲ ನಾವೇ ಮಾಡ್ತೀವಿ. ಇವೆರಡರ ಮೇಲೆ ನಿಮ್ಮ ಎಚ್ಚರ ಇದ್ರೆ ಅವು ನಿಂತೋಗ್ತವೆ. ಅವು ನಿಂತೋದಾಗ ನಿಮ್ಮ ಮನಸ್ಸಿರೋಲ್ಲ. ನಿಮ್ಮ ಮನಸ್ಸಿರೋಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿ ಧ್ಯಾನ ಸಂಭವಿಸಬಹುದು. ಅಲ್ಲೊಂಥರ ತಲ್ಲೀನತೆ ಬರುತ್ತೆ. ಆ ತಲ್ಲೀನತೆಯಲ್ಲಿ ಏನು ಬೇಕಾದರೂ ಆಗ್ಬೋದು, ಅದು ಧ್ಯಾನ. ಅದರಿಂದ ಇವೆಲ್ಲ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಧ್ಯಾನಗಳು. ಆಮೇಲೆ ಬರೀತೀರಿ, ಈಗ ಬರವಣಿಗೆ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ನಾವು ಎಷ್ಟೋ ಸಲ ಎಕ್ಸರ್ಸೈಸ್ ಮಾಡಿಸ್ತೀವಿ, ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಸ್ವಲ್ಪ ಹೊತ್ತಾದಮೇಲೆ ನೀವು 1-2 ಸೆಕೆಂಡ್ ಅಥವಾ ಒಂದು ನಿಮಿಷ ಆದಮೇಲೆ ನಾವು ಬ್ರೇಕ್ ಮಾಡಿಸ್ತೀವಿ. ಮತ್ತು ನಿಮ್ಗೆ ಏನಾದ್ರು ಆಲೋಚನೆ ಬಂದರೆ ಬರೀರಿ. ಹೀಗೆ ಒಂದು 4-5 ಸಲ ನಾವು ಮಾಡಿಸಿದಾಗ ನೀವು ಕೊನೆಯಲ್ಲಿ ಮಾಡ್ತಿರಲ್ಲ, ಆವಾಗ ನಿಮ್ಮ ಸಂಖ್ಯೆಗಳು ನೋಡಿದ್ರೆ ಕಡಿಮೆ ಆಗಿರ್ತವೆ, ಆಲೋಚನೆಗಳ ಸಂಖ್ಯೆ ಕಡಿಮೆ ಆಗಿರ್ತವೆ. ಅಂದ್ರೇನು? ಆಲೋಚನೆಗಳ ಮೇಲೆ ಗಮನವನ್ನು ಇಟ್ಟಾಗ ಆಲೋಚನೆಗಳು ಕಡಿಮೆ ಆಗ್ತವೆ. ಇದು ಬಹಳ ಗಂಭೀರವಾದ ವಿಷಯ. ಅದಕ್ಕೆ ಪತಂಜಲಿ ಮಹರ್ಷಿಗಳೇನು ಮಾಡ್ತಾರೆ, ಅವರು ನಿಮ್ಮ ಕೈಲಿ ಎಕ್ಸರ್ಸೈಸ್ ಮಾಡಿಸ್ತಾರೆ. ಪ್ರಾಣಾಯಾಮ ಮಾಡು, ಯೋಗಾಸನ ಮಾಡು, ಎಕ್ಸರ್ಸೈಸ್ ಮಾಡು, ರನ್ನಿಂಗ್ ಮಾಡು, ಅಲ್ಲಿ ಮಾಡಿ ನೀವು ಅದನ್ನು ಗಮನಿಸಿ ಅಂತ ಹೇಳ್ತಾರೆ. ನೀವು ಅದನ್ನೆಲ್ಲ ಮಾಡ್ತೀರಿ, ಆದರೆ ಗಮನಿಸೋಲ್ಲ. ಗಮನಿಸ್ತಾ ಇದ್ರೆ ನಿಮಗೆ ಯಾವುದೇ ಥರದ ಆಯಾಸ ಆಗೋಲ್ಲ. ಅದು ಬಿಟ್ಬಿಟ್ಟು ನಾನು ಮಾಡ್ತಿದ್ದೀನಿ, ನಾನು ಓಡ್ತಿದ್ದೀನಿ, ಇಷ್ಟು ಜೋರಾಗಿ ಓಡ್ತಿದ್ದೀನಿ, ಇಷ್ಟು ಮೇಲೆ ಜಂಪ್ ಮಾಡ್ತಿದ್ದೀನಿ ಅಂತಂದರೆ ಅಲ್ಲಿ ಆಯಾಸ ಕಾಣುತ್ತೆ. ಪ್ರಾಣಾಯಾಮಗಳು, ಮುದ್ರಾ ಪ್ರಾಣಾಯಾಮ ಮಾಡ್ತೀರಿ. ಪ್ರಾಣಾಯಾಮಗಳನ್ನು ಮಾಡ್ಬೇಕಾದ್ರೆ ಈಗ ಮುದ್ರಾ ಪ್ರಾಣಾಯಾಮ ಯಾವುದೋ ಒಂದು ಮುದ್ರೆಯಲ್ಲಿ ಇಟ್ಕೊಂಡು ಪ್ರಾಣಾಯಾಮ ಮಾಡ್ತೀರಿ. ಮಾಡುವಾಗ ಅವ್ರು ಹೇಳಿರ್ತಾರೆ ಏನು, ಇಂಥ ಕಡೆ ಪ್ರಾಣವಾಯು ಸಂಚಾರ ಆಗುತ್ತೆ, ಗಮನಿಸಿ ಅಂತ ಹೇಳಿರ್ತಾರೆ. ನೀವು ಅದನ್ನು ಈ ಕಡೆ ಕಿವಿ ಕೇಳ್ಬಿಟ್ಟು ಆ ಕಡೆ ಕಿವಿಯಲ್ಲಿ ಬಿಟ್ಬಿಡ್ತೀರ. ಬಟ್ ನೀವೇನು ಮಾಡ್ತೀರಿ, ಉಸಿರಿನ ಮೇಲೆ ನಿಮ್ಮ ನಿಗಾ ಅಷ್ಟೇ. ಆದರೆ ಇಲ್ಲಿ ನೀವು ಪ್ರಯತ್ನ ಪಡದೇ ಇದ್ದಾಗ, ನಿಮ್ಮ ಪಾಡಿ ನೀವು ಉಸಿರಾಟ ಆಡ್ತಾ ಇದ್ದಾಗ ಅಲ್ಲೇನೂ ಕಾಣಲ್ಲ. ನಾನು ಉಸಿರಾಡ್ತಿದ್ದೀನಿ, ಜೋರಾಗಿ ಉಸಿರಾಡ್ತಿದ್ದೀನಿ ಅಥವಾ ಬ್ರಿಸ್ಕಾಗಿ ಉಸಿರಾಡ್ತಿದ್ದೀನಿ ಅಂತಂದೇಳಿ ನೀವೇನಾದ್ರು ಅಂದ್ಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕೋದ್ರೆ ಅವು ಎಕ್ಸರ್ಸೈಸ್ ಆಗುತ್ತೆ ಅಷ್ಟೇ. ಪ್ರಾಣಾಯಾಮ ಹೋಗಿ ಎಕ್ಸರ್ಸೈಸ್ ಆಗುತ್ತೆ, ಅಭ್ಯಾಸಗಳಾಗುತ್ತೆ ಅಷ್ಟೇ. ಆದ್ದರಿಂದ ಇಲ್ಲಿ ಗಮನ ಅನ್ನೋದು ಮುಖ್ಯ. ಕೃಷ್ಣಮೂರ್ತಿ ಅವ್ರದ್ದು ಕೆಲವು ಬುಕ್ಸಲ್ಲಿ ಆ ಮೆಡಿಟೇಷನ್ ಬಗ್ಗೆ ಕೊಡುವಾಗ
ಗಮನ ಅಂದ್ರೇನು ಅನ್ನೋದನ್ನ ಒಂದು ಪೇಜ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಯಾರನ್ನ ಟೈಮ್ ಸಿಕ್ಕಿದ್ರೆ ಅಂತ ಓದಿ, ಭಾಳ ಚೆನ್ನಾಗಿ. ಗಮನ ಅಂದ್ರೇನು, ಗಮನ ಹೇಗಿರ್ಬೇಕು ಅಂದ್ರೆ ಯಾವುದೇ ಥರದ ಲೆಕ್ಕಾಚಾರ ಇಲ್ಲದೆ ಸುಮ್ಮನೆ ಗಮನಿಸೋದು. ಅದರಿಂದ ಇಲ್ಲಿ ಧ್ಯಾನ ಅಂದಾಗ ಗಮನ, ಕಣ್ಣು ಮುಚ್ಕೊಂಡ್ರೂ ಗಮನ, ಕಣ್ಣು ಬಿಟ್ಟಿದ್ರು ಗಮನ, ಕಣ್ಣು ಮುಚ್ಕೊಂಡ್ರೂ ಗಮನ, ಕಣ್ಣು ಬಿಟ್ಟಿದ್ರು ಗಮನ. ಕಣ್ಣು ಮುಚ್ಕೊಂಡಾಗ ಮನಸ್ಸಿನ ಮುಖಾಂತರ, ಸೊ ಮನಸ್ಸಿನಲ್ಲಿ ಆಗೋ ಚರ್ಚೆ ಎಲ್ಲ ಗೊತ್ತಾಗತ್ತೆ. ಸೊ ನೀವೇನು ಪ್ರತಿಕ್ರಿಯೆ ಮಾಡದೇ ಇದ್ರೆ ಆವಾಗ ಧ್ಯಾನ ಯಾವ ಬೇಕಾದ್ರೂ ಸಂಭವಿಸ್ತದೆ. ಸೊ ಇವನ್ನೆಲ್ಲ ಹೇಳ್ಬೋದು, ಅಥವಾ ನೀವು ಕೆಲವನ್ನ ಮಾಡಿ ನೋಡ್ಬೋದು. ಇದನ್ನು ಪ್ರತಿದಿನ ಮಾಡ್ತಾ ಇದ್ರೆ ಅದೊಂದು ರೂಢಿ ಆಗ್ತದೆ. ಆದರೆ ಇಲ್ಲಿ ಏನಪ್ಪ ಡೇಂಜರು ಅಂದರೆ ಯಾಂತ್ರಿಕ ಆಗಿಬಿಡುತ್ತೆ, ಒಂಥರ ಮೆಕ್ಯಾನಿಕೆಲ್ಲ ಮಾಡ್ಕೊಂಡ್ಬಿಡ್ತೀವಿ. ಪ್ರಾಣಾಯಾಮ ಮಾಡುವಾಗ ಎಷ್ಟೋ ಜನ ನಾವು ನೋಡಿದ್ವಿ, ಸಾಮಾನ್ಯ ನೀವು ಗಮನಿಸಿ, ಯಾರು ಪ್ರಾಣಾಯಾಮವನ್ನು ಮಾಡುವ ಮೆಥಡಲ್ಲಿ ಯಾರೂ ಮಾಡಲ್ಲ, ಒಂಥರ ಎಕ್ಸರ್ಸೈಸ್ ಮಾಡ್ದಂಗೆ ಮಾಡ್ತಾರೆ. ಯಾವುದನ್ನೇ ಮಾಡಿ, ಎಕ್ಸರ್ಸೈಸ್ ಆಗಲಿ, ಪ್ರಾಣಾಯಾಮ ಆಗಲಿ, ಅಥವಾ ಇನ್ಯಾವುದನ್ನ ಆಗಲಿ, ಅವುಗಳನ್ನು ನಿಧಾನವಾಗಿ ಮಾಡ್ತಾ ಇದ್ದರೆ, ಅದರ ಮೇಲೆ ನಿಮ್ಮ ಪೂರ್ಣ ಗಮನ ಇದ್ದಾಗ, ಅದರ ಜೊತೆಲಿ ನೀವಿದ್ದಾಗ ನಿಮಗೆ ಯಾವುದೇ ಥರದ ಘರ್ಷಣೆ ಉಂಟಾಗಲ್ಲ, ಸರಾಗವಾಗಿ ನಡೆಯುತ್ತೆ. ಇದು ಅಪ್ರಯತ್ನಪೂರ್ವಕವಾಗಿ ನಡೆಯುವಂಥ ಕ್ರಿಯೆ. ಆವಾಗ ಧ್ಯಾನ ಯಾವ ಬೇಕಾದ್ರೂ ಸಂಭವಿಸ್ಬೋದು. ಪ್ರಜ್ಞೆ ನಿಮಗೆ ಊರ್ಧ್ವಮುಖ ಆಗಬೇಕಾದ್ರೆ ಭಾರ ಇರಬಾರ್ದು. ಪ್ರಜ್ಞೆ ಮೇಲೆ ಕೇಳಬೇಕಾದ್ರೆ, ಮೇಲಿನ ಹಂತಗಳಿಗೆ ಹೋಗ್ಬೇಕಾದ್ರೆ ಅದು ಭಾರ ಇರಬಾರ್ದು. ಭಾರ ಯಾವಾಗಿರುತ್ತೆ? ಕೆಳಮನಸ್ಸಿನಲ್ಲಿದ್ದರೆ. ಕೆಳಮನಸ್ಸು ಅಂದ್ರೆ ಏನು? ಎಲ್ಲ ಥರದ ತರಲೆಗಳೆಲ್ಲ ಮಾಡ್ತಾ ಹೋಗೋದು, ವಿಚಾರ ಮಾಡಬಹುದು, ಕಂಡೆಮ್ ಮಾಡೋದು, ಆಮೇಲೆ ಹೊಗಳೋದು, ತೆಗಳೋದು, ಅದನ್ನು ಲೆಕ್ಕಾಚಾರ ಮಾಡೋದು, ಇವನ್ನೆಲ್ಲ ನಾವು ಮಾಡ್ತಾ ಇದ್ರೆ ನಾವು ಕೆಳಮನಸ್ಸಿನಲ್ಲಿದ್ದೀವಿ, ಭಾರ ಅಂಟಾಕೊಂಡಿದ್ದೀವಿ. ಆದ್ದರಿಂದ ಪ್ರಜ್ಞೆ ಮೇಲೆ ಇರಲು ಸಾಧ್ಯವೇ ಇಲ್ಲ, ಉನ್ನತ ಹಂತವನ್ನು ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಉನ್ನತಾತ್ಮ ಅಂತ ಹೇಳ್ತಿರ್ತೀವಿ ನಾವು, ಅಷ್ಟೇ. ಉನ್ನತಾತ್ಮ ನಿಮಗೆ ಆ ಥರದ ಸ್ಥಿತಿ ನಿಮಗೆ ಬರಬೇಕಾದ್ರೆ ಸಂಪೂರ್ಣವಾಗಿ ಕೆಳಮನಸ್ಸು ಖಾಲಿಯಾಗಿರ್ಬೇಕು. ಅಂದರೆ ಮನಸ್ಸಿನ ಲೆಕ್ಕಾಚಾರ ಸಂಪೂರ್ಣವಾಗಿ ನಿಂತೋಗ್ಬೇಕು. ನೋ ಮೈಂಡ್ ಸ್ಟೇಟ್ ಅಂತ ಇದನ್ನೇ ಕರೆಯೋದು. ಸೊ ನೋ ಮೈಂಡ್ ಸ್ಟೇಟ್ ಇದ್ದಾಗ ಮಾತ್ರ ಧ್ಯಾನ ಜರುಗಲಿಕ್ಕೆ ಸಾಧ್ಯ. ಮನಸ್ಸಿನಲ್ಲಿ ಎಷ್ಟೋ ಸಲ ಹೇಳಿದ್ವಿ ನಾವು ಈ ಮಾತನ್ನು, ಮನಸ್ಸಿನಲ್ಲಿ ವಿಕಾರ ಆದಾಗ ನಿಮ್ಮ ಉಸಿರಾಟದ ವೇಗ ಹೆಚ್ಚು ಕಡಿಮೆ ಆಗುತ್ತೆ. ಅದೇ ನೀವು ಮನಸ್ಸನ್ನು ನೋಡ್ಕೊಳ್ಳೋಕ್ಕಾಗದೇ ಇದ್ದಾಗ ಉಸಿರಾಟವನ್ನು ನೋಡಿದ್ರೆ, ಉಸಿರಾಟವನ್ನು ಗಮನಿಸ್ಕೊಂಡಾಗ ಆ ಉಸಿರಾಟ ಸ್ವಲ್ಪ ಹೊತ್ತಾದ್ಮೇಲೆ ಸರಿ ಹೋಗುತ್ತೆ. ಉಸಿರಾಟ ಸರಿ ಹೋಯ್ತು ಅಂತ ಅರ್ಥ ಏನು? ನಿಮ್ಮ ಮನಸ್ಸು ಆಲೋಚನೆಗಳು ಕಡಿಮೆ ಆಯಿತು, ಆಲೋಚನೆಗಳು ನಿಂತೋಯ್ತು. ಅದರಿಂದ ಅಂಥ ಒಂದು ಧ್ಯಾನ ಪದ್ಧತಿ ಗೌತಮ ಬುದ್ಧರು ಕೊಟ್ಟಿದ್ದು ಆನಾಪಾನ ಸತಿ. ಅಪಾನ ಸತಿ, ಆನಾಪಾನ ಸತಿ. ಆನ ಅಂದರೆ ನಾವು ಉಸಿರನ್ನು ತೆಗೆದುಕೊಳ್ಳೋದು, ಅಪಾನ ಅಂದರೆ ಉಸಿರನ್ನು ಬಿಡೋದು, ಆನಾಪಾನ ಅಂದರೆ ಉಸಿರಾಟ. ಇದರ ಮೇಲೆ ಎಚ್ಚರವನ್ನು ಇಟ್ಕೊಳ್ಳೋದು, ಇದೇ ಸತಿ, ಆನಾಪಾನ ಸತಿ. ಸೊ ನೀವು ಇದನ್ನು ಮಾಡ್ತಾ ಹೋದರೆ ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಮೊದಲು ಸ್ವಲ್ಪ ಮೆಕ್ಯಾನಿಕಲ್ ಆದಂಗೆ ಆಗ್ತದೆ. ಆಮೇಲೆ ಏನೋ ನಿಮ್ಗೊಂಥರ ನಿಮಗೆ ಗೊತ್ತಿಲ್ಲದೇ ಯಾವುದೋ ಒಂಥರ ಅರಿವು ಉಂಟಾಗ್ತದೆ. ಅಂದ್ರೇನು? ಅದನ್ನು ಬಗೆಯಾಗಿ ನೋಡ್ತೀರ. ಉಸಿರಾಟ, ಆ ಉಸಿರಾಟವನ್ನು ನೋಡುವಾಗ ಒಂದಷ್ಟೊತ್ತು ಒಳಕ್ಕೆ ಹೋಗಿದ್ದು ಹೊರಕ್ಕೆ ಬಂದಿದ್ದು, ಒಳಕ್ಕೆ ಹೋಗಿದ್ದು ಹೊರಕ್ಕೆ ಬಂದಿದ್ದು, ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅದು ಮೆಕ್ಯಾನಿಕಲ್ ಅಂತ ಗೊತ್ತಾಗುತ್ತೆ ನಿಮಗೆ. ಅವಾಗ ಏನು ಮಾಡ್ತೀರಿ, ಅದು ಎಲ್ಲೆಲ್ಲಿ ಟಚ್ ಆಗುತ್ತೆ ಒಳಕ್ಕೆ ಹೋಗುವಾಗ, ಆಮೇಲೆ ಹೊರಗಡೆ ಬರ್ಬೇಕಾದ್ರೆ ಎಲ್ಲೆಲ್ಲಿ ಟಚ್ ಆಗುತ್ತೆ ಅದನ್ನು ನೋಡ್ತೀರಿ. ಅಂದರೆ ನೀವೇ ಕಂಡುಹಿಡಿತೀರಿ, ನೀವೇ ಕಂಡುಕೊಳ್ತೀರಿ. ಆಮೇಲೆ ಅದು ಒಳಗಡೆ ಹೋಗ್ಬೇಕಾದ್ರೆ ಅದರ ಉಷ್ಣತೆ ಹೇಗಿರುತ್ತೆ, ಹೊರಗಡೆ ಬರಬೇಕಾದ್ರೆ ಅದರ ಉಷ್ಣತೆ ಹೇಗಿರುತ್ತೆ, ಸೊ ನೀವೇ ಕಂಡುಕೊಳ್ತೀರಿ, ನಿಮ್ಮ ಪ್ರಜ್ಞೆಗೆ ಬರ್ತಾ ಹೋಗ್ತದೆ. ಹೀಗೆ ಪ್ರಜ್ಞಾಪೂರ್ವಕವಾಗಿ ನೀವು ಡಿಸ್ಕವರಿ ಮಾಡ್ತಾ ಇರ್ತೀರಿ.
ಶೋಧನೆಯನ್ನು ಮಾಡ್ತಾ ಇರ್ತೀರಿ. ಇದೇ ಸಂಶೋಧನೆ ಅಂದರೆ. ಈಗ ಸೈನ್ಸ್ನವರು ಮೈಕ್ರೋಸ್ಕೋಪ್ ಇಟ್ಕೊಂಡು ಬ್ಯಾಕ್ಟೀರಿಯಾಸ್ ನೋಡ್ತಾ ಇರ್ತಾರೆ. ಅವರು ಬ್ಯಾಕ್ಟೀರಿಯಾಸ್ ನೋಡಬೇಕಾದ್ರೆ ಅವರ ಗಮನ ಬ್ಯಾಕ್ಟೀರಿಯಾ ನೋಡೋಕ್ಕೆ ಈಗ ನೋಡಿದಾಗ ಅವ್ರ ಮನಸ್ಸು ಲೆಕ್ಕಾಚಾರ ಹಾಕುತ್ತೆ. ಆವಾಗ ಆ ಮನಸ್ಸಿನ ಲೆಕ್ಕಾಚಾರದ ಎಫೆಕ್ಟ್ ಅದನ್ನು ಡಿಸ್ಟರ್ಬ್ ಮಾಡುತ್ತೆ. ಆ ಸಿಸ್ಟಮನ್ನೇ ಡಿಸ್ಟರ್ಬ್ ಮಾಡುತ್ತೆ. ಆದ್ದರಿಂದ ನೋಡುವುದನ್ನು ನಾವು ಸರಿಯಾಗಿ ನೋಡೋಕೆ ಆಗೋಲ್ಲ. ಆದ್ದರಿಂದ ನಾವು ತಟಸ್ಥ ಮನಸ್ಸಿನಿಂದ ಅದನ್ನು ನೋಡಿದಾಗ ಮಾತ್ರ ಆ್ಯಸ್ ಇಟ್ ಈಸ್ ಗೊತ್ತಾಗುತ್ತೆ. ಸೊ ನಿಜ ಸೈಂಟಿಫಿಕ್ ಅಬ್ಸರ್ವೇಷನ್ ಅಂದರೆ ಇದು ಭಾಳ ಜನ ಗೊತ್ತಿರಲ್ಲ. ಸುಮ್ಮನೆ ಏನೋ ನೋಡ್ತಿರ್ತಾರೆ, ಮಾಡ್ತಿರ್ತಾರೆ. ಅದರಿಂದ ಇವನ್ನೆಲ್ಲ ನಾವು ತಿಳ್ಕೊಂಡಿದ್ರೆ ಸ್ವಲ್ಪ ಧ್ಯಾನ ಆಗೋದಕ್ಕೆ ನಾವು ಏರ್ಪಾಟನ್ನು ಮಾಡ್ಬೋದು, ಪೂರ್ವ ಸಿದ್ಧತೆ ಅಂತ ಹೇಳ್ಬೋದು ಅಷ್ಟೇ. ಈಗ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡೋಣ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ. ನೀವು ಹೇಗೆ ಬೇಕಾದರೂ ಕೂತ್ಕೋಬೋದು. ನಾನೇನು ಅದನ್ನು ಇವಾಗ ನಾನು ಮೊದಲು ನನಗೆ ತಕಬಲ ಕಂಡು ಕೂತ್ಕೊಳ್ಳಿ, ಇಲ್ಲ ಇದು ಮಾಡಿ ಅದು ಮಾಡಿ ಅಂತ ನಾನೇನು ಹೇಳಲ್ಲ. ನಿಮಗೆ ಯಾವ ರೀತಿ ಸರಿಯಾಗಿದೆ ಸ್ವಲ್ಪ ಹೊತ್ತು ಕೂತ್ಕೋಬಹುದು. ಇದರಲ್ಲಿ ಆಗಲೆಲ್ಲ ಚೇಂಜ್ ಮಾಡಬೇಡಿ ಅಷ್ಟೇ. ಕೈ ಹೆಂಗನ್ನ ಇಟ್ಕೊಳ್ಳಿ, ಕಾಲು ಹೆಂಗನ್ನ ಇಟ್ಕೊಳ್ಳಿ. ಸಾಧ್ಯವಾದರೆ ಈಗ ಬೆನ್ನು ನೇರ ಇಟ್ಕೊಳ್ಳೋದು ನಾವು ಯಾಕೆ ಹೇಳ್ತೀವಿ ಅಂದರೆ ಬಿಗಿನಿಂಗಲ್ಲಿ ಹೇಳ್ತೀವಿ. ಆಮೇಲೆ ನೀವು ಅದನ್ನು ಸರಿ ಮಾಡ್ಕೋಬೇಕು. ಆಮೇಲೆ ನೀವೇ ಕಂಡ್ಕೋಬೇಕು ಬೆನ್ನು ನೇರ ಯಾಕೆ ಮಾಡ್ಕೊಂಡು ಕೂತ್ಕೋಬೇಕು ಅಂತ ನೀವೇ ಕಂಡ್ಕೋಬೇಕು. ಅದನ್ನು ಇದೇ ಬರುತ್ತೆ ಅಷ್ಟೇ ಇನ್ನೇನಿಲ್ಲ. ಅದರಿಂದ ಈಗ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳೋಣ. ಸುಮ್ಮನೆ ಕೂತ್ಕೊಳ್ಳೋವಾಗ ಕನ್ನಡಕಕ್ಕೆ ಏನು ಕೆಲಸ? ಸುಮ್ಮನೆ ಕೂತ್ಕೊಂಡು ಏನೇನೋ ನೋಡ್ತಾ ಇರ್ಬೇಕಾದ್ರೆ ಮನಸ್ಸು ಲೆಕ್ಕಾಚಾರ ಮಾಡ್ತಾ ಇರ್ತದೆ. ಅದಕ್ಕೆ ಕಣ್ಣು ಮುಚ್ಕೊಳ್ಳೋದು ವಾಸಿ. ನೀವು ಕುಳಿತಿರೋ ಭಂಗಿ ನಿಮ್ಮ ಅರಿವಿನಲ್ಲಿರಲಿ. ನೇರವಾಗಿದ್ದೀರಾ ಇಲ್ವಾ ಅದು ನಿಮ್ಗೆ ಅರಿವಿನಲ್ಲಿರಲಿ. ನಿಮ್ಮ ಇಡೀ ದೇಹ ಅದರ ಚಟುವಟಿಕೆ ಅಷ್ಟು ಕೂಡ ನಿಮ್ಮ ಅರಿವಿನಲ್ಲಿರಲಿ. ಹೀಗೆ ನಿಮ್ಮ ದೇಹವನ್ನು ಗಮನಿಸುವಾಗ ಉಸಿರಾಟ ನಿಮ್ಮ ಗಮನಕ್ಕೆ ಬರುತ್ತೆ.
ಉಸಿರು ಒಳಗಡೆ ಹೋಗೋದು, ಲಂಗ್ಸ್ ಒಳಗಡೆ, ಆನ, ಹೊರಗಡೆ ಬರೋದು ಅಪಾನ. ಅದರ ಮೇಲೆ ನಮ್ಮ ಜಾಗೃತಿ, ಎಚ್ಚರ, ಅರಿವು. ಆನ ಪಾನ ಸತಿ, ಉಸಿರಾಟದ ಮೇಲಿನ ಗಮನ. ಉಸಿರಾಟದಲ್ಲಿ ಏನೇನು ನಡೀತದೆ ಅದನ್ನೆಲ್ಲ ಸುಮ್ಮನೆ ಗಮನಿಸಿ. ಉಸಿರಾಟದ ಮೇಲಿನ ಗಮನ ತಪ್ಪಿದರೆ ಮತ್ತೆ ಗಮನವನ್ನು ಉಸಿರಾಟದ ಮೇಲೆ ತನ್ನಿ. ತೂಕಡಿಕೆ ಬಂದರೆ ತೂಕಡಿಕೆ ಬಂದಿದೆ ಅನ್ನೋ ಅರಿವಿರಲಿ. ಒಂದು ಸಲ ಉಸಿರಾಟ, ಇನ್ನೊಂದು ಸ್ವಲ್ಪ ಹೊತ್ತು ಇಡೀ ದೇಹವನ್ನು ಆಲ್ಟರ್ನೇಟ್ ಆಗಿ ಗಮನಿಸ್ತಾ ಹೋಗಿ.
ಹೀಗೆ ನೀವು ಗಮನಿಸುವಾಗ ಶರೀರದ ಕೆಲವು ಭಾಗಗಳಲ್ಲಿ ಎಲ್ಲೋ ಕೆರೆದಂಗೆ ಆಗೋದು, ತಣ್ಣಗಾದಂಗೆ ಆಗೋದು, ಯಾವುದೋ ಒಂದು ಪಾರ್ಟಲ್ಲಿ ಬೆಚ್ಚಗಾದಂಗೆ ಆಗೋದು, ಎಲ್ಲೋ ಒಂದು ಕಡೆ ಚುಚ್ಚಿದಂಗೆ ಆಗೋದು, ಅಥವಾ ಏನೋ ಹೊಡ್ಕೊಂಡಂಗೆ ಆಗೋದು, ಇಂಥವೇನಾದರೂ ಕಾಣಿಸಿದರೆ ಅವುಗಳನ್ನು ಒಟ್ಟಾರೆ ಒಂದು ಸಲ ನೋಡಿ, ಆಮೇಲೆ ಒಂದೊಂದೇ ಒಂದು ಸಲ ನೋಡ್ತಾ ಹೋಗಿ. ಭುಜದ ನೋವು, ಬೆನ್ನೋವು, ಮಂಡಿ, ಅಥವಾ ಇನ್ನೆಲ್ಲೋ ನೋವು ಅಥವಾ ಕೆರೆತ ಅಥವಾ ಇನ್ನೇನೋ ಒಂದು ಏನಾದರೂ ಸಂವೇದನೆ ಇದ್ದರೆ ಅವನ್ನು ಒಂದೊಂದೇ ಗಮನಿಸಿ. ಒಂದೇ ಕಡೆ ನೀವು ಗಮನವನ್ನು ಹರಿಸ್ಬೇಡಿ. ನೀವು ಕೂತ್ ಕಡೆಯಿಂದಲೇ, ಅಂದರೆ ಒಂದೇ ಇದರಿಂದ ಅಷ್ಟೂ ನಿಮ್ಮ ಅರಿವಿಗೆ ಬರಲಿ. ಒಂದರಿಂದ ಇನ್ನೊಂದಕ್ಕೆ ಚಲಿಸೋದಕ್ಕಿಂತ ಅಷ್ಟನ್ನು ಒಟ್ಟಿಗೆ ನೋಡಿ. ಸೆನ್ಸೇಷನ್ಸ್ ಇದ್ದರೆ ಅವುಗಳ ಅರಿವು ನಿಮಗಿರಲಿ. ನೀವು ಪ್ರತಿಕ್ರಿಯೆ ಮಾಡಬೇಡಿ, ಪರಿಹಾರ ಕೊಡಬೇಡಿ, ಸುಮ್ಮನೆ ಗಮನಿಸಿ. ಒಂದು ಸ್ವಲ್ಪ ಹೊತ್ತು ಈ ಥರದ ಪ್ರಕ್ರಿಯೆಗಳನ್ನು ಬರೀ ತಲೆ ಭಾಗದಲ್ಲೇ ಗಮನಿಸಿ. ಕತ್ತಿನವರಿಗೆ ತಲೆಯ ಭಾಗದಲ್ಲಿ ಆ ಥರದ ಏನಾದರೂ ಚಟುವಟಿಕೆಗಳು ಕಂಡ್ರೆ ಅವನ್ನು ಗಮನಿಸಿ. ಇಡೀ ತಲೆಯ ಭಾಗ ನಿಮ್ಮ ಅರಿವಿನಲ್ಲಿರಲಿ, ಚಟುವಟಿಕೆಗಳು ನಿಮ್ಮ ಅರಿವಿಗೆ ಬರಲಿ. ತಲೆಯ ಮೆದುಳಿನ ಭಾಗ, ಮುಖದ ಭಾಗ, ತಲೆಯ ಹಿಂಭಾಗ, ಅದಷ್ಟನ್ನು ಒಟ್ಟಿಗೆ ನೋಡಿ.
ಇದೇ ರೀತಿ ಸ್ವಲ್ಪ ಹೊತ್ತು ಕುತ್ತಿಗೆಯಿಂದ ಸೊಂಟದ ತನಕ ಶರೀರದ ಮಧ್ಯಭಾಗ ಅದಷ್ಟನ್ನೂ ನೋಡ್ತಾ ಎಲ್ಲೆಲ್ಲಿ ಏನೇನು ಚಟುವಟಿಕೆ ಇದೆ ಕಂಡುಕೊಳ್ಳಿ. ಒಂದು ಬೆಟ್ಟದ ಮೇಲೆ ಕೂತ್ಕೊಳ್ತೀವಿ, ಅಲ್ಲಿಂದ ನಾವು ಕೆಳಗಡೆ ನೋಡಿದಾಗ ಎಲ್ಲವನ್ನೂ ಒಟ್ಟಾರೆ ನೋಡ್ತೀವಿ, ಒಂದೊಂದೇ ನೋಡೋಕೆ ಹೋಗಲ್ಲ. ಅದೇ ಥರ ಇದೇ ಥರ ಸೊಂಟದಿಂದ ಪಾದದವರೆಗೆ ಬೆರಳುಗಳನ್ನು ಸೇರಿಸ್ಕೊಂಡು ಒಟ್ಟಾರೆ ನೋಡಿ. ಬಿಡಿ ಬಿಡಿ ಮಾಡಿ ನೋಡೋದು ಬೇಡ, ಒಟ್ಟಾರೆ ನೋಡಿ. ಯಾವುದೋ ಬೆರಳು, ಒಂದು ಬೆರಳಲ್ಲಿ ಏನೋ ಆಗ್ಬೋದು, ಅಂಗಲ್ಲಲ್ಲೇನೋ ಆಗ್ಬೋದು, ಹಿಂಡಿನಲ್ಲೇನೋ ಆಗ್ಬೋದು, ಮೊಣಕಾಲ್ನಾಗೇನೋ ಆಗ್ಬೋದು. ಅದು ಯಾವ್ಯಾವ ಎಲ್ಲೆಲ್ಲಿ ಆಗ್ತಾವೋ ಅಲ್ಲಲ್ಲೇ ಹಂಗೆ ಗಮನಿಸಿ. ಈಗ ನಿಮ್ಮ ಗಮನವನ್ನು ಇಡೀ ದೇಹದ ಮೇಲೆ ಇಟ್ಕೊಳ್ಳಿ. ಇಡೀ ದೇಹ ನಿಮ್ಮ ಗಮನದಲ್ಲಿರಲಿ. ನಿಮ್ಮ ಕುಳಿತಿರುವ ಭಂಗಿ ಅರಿವಿರಲಿ. ದೇಹದ ಎಲ್ಲ ಭಾಗಗಳು ನಿಮ್ಮ ಅರಿವಿನಲ್ಲಿರಲಿ. ಈಗ ಬ್ರೇಕ್ ಮಾಡೋಣ. ಎರಡೂ ಕೈಗಳನ್ನು ಲಘುವಾಗಿ ಉಜ್ಜಿಕೊಳ್ಳಿ. ಕಣ್ಣಿನ ಮೇಲೆ ಸುಮ್ಮನೆ ಇಟ್ಕೊಳ್ಳಿ, ಕಣ್ಣನ್ನು ಉಜ್ಜಬೇಡಿ.
ಆ ಬಿಸಿ, ಕೈನ ಬಿಸಿ ಕಣ್ಣುಗುಡ್ಡುಗಳಿಗೆ ತಾಕಲಿ. ನಿಧಾನವಾಗಿ ಕೈಯನ್ನು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ, ಇನ್ನೊಂದು ಸ್ವಲ್ಪ ಹಿಂದಕ್ಕೆ ತಗೊಳ್ಳಿ, ಕಣ್ಣು ಬಿಡ್ತಾ ಬನ್ನಿ. ಈಗ ಈ ಮಧ್ಯೆ ಕೆಲವರು ಏನೇನೋ ಕಲ್ತಿರ್ತೀರ, ಯಾವುದೋ ಒಂದು ಮುದ್ರೆ ಹಾಕೊಂಡು ಕೂತ್ಕೊಳ್ಳೋದು, ಇನ್ನೇನೋ ಮಾಡೋದು, ಇಂಥವನ್ನೆಲ್ಲ ಕಲ್ತಿರ್ತೀರಿ. ನೀವು ಅವುಗಳನ್ನು ಮಾಡಿದಾಗ, ಈ ಥರ ಧ್ಯಾನವನ್ನು ಮಾಡುವಾಗ ನಿಮ್ಗೆ ಏನಾಗಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತೀನಿ. ಈ ರೀತಿ ಮುದ್ರೆ ಹಾಕ್ತೀರ. ಹೀಗೆ ಈ ರೀತಿ ಮುದ್ರೆ ಇಟ್ಕೊಂಡಾಗ ನಿಮ್ಮ ಪ್ರಾಣಶಕ್ತಿ ಎಲ್ಲಿರುತ್ತೆ? ಎಲ್ಲಿ ಹರಿತಾ ಇರ್ತದೆ? ಸೊಂಟದಿಂದ ಕೆಳಗಡೆ ಹರಿತದೆ. ಆದರೆ ನಾವೇನು ಹೇಳಿರ್ತೀವಿ ನಿಮಗೆ? ತಲೆ ಭಾಗ ನೋಡ್ಕೊಳ್ಳಿ ಅಂತೀವಿ. ನಿಮ್ಮ ಪ್ರಾಣಶಕ್ತಿ ಎಲ್ಲಿದೆ? ಅಲ್ಲಿದೆ. ನೀವು ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ಳಿಲ್ಲ, ನೀವು ತಪ್ಪಿದ್ರಿ. ಅದರಿಂದ ಯಾವುದನ್ನು ಮಿಕ್ಸ್ ಮಾಡ್ಕೋಬೇಡಿ. ಯಾವುದನ್ನು ಒಂದನ್ನು ಮಾಡ್ಕೊಂಡೋಗಿ, ಯಾವುದನ್ನು ನೀವು ಕಲ್ತಿದ್ದೀರಿ, ಯಾವುದು ನಿಮ್ಗೆ ಅನುಕೂಲ ಆಗುತ್ತೆ, ಯಾವುದನ್ನು ನೀವು ಅದರ ಸತ್ಯವನ್ನು ಕಂಡ್ಕೊಂಡಿದ್ದೀರಿ, ಅದನ್ನು ನೀವು ಮಾಡ್ಕೊಂಡೋಗಿ. ಯಾವುದನ್ನು ಮಿಕ್ಸ್ ಮಾಡೋಕ್ಕೋಗ್ಬೇಡಿ. ಆದರೆ ಇವೆಲ್ಲ ಸುಮ್ಮನೆ ನಾವು ಮಾಡ್ತಿರೋ ಒಂಥರ ಎಕ್ಸರ್ಸೈಸ್. ಇದೇನು ಧ್ಯಾನ ಅಲ್ಲ, ಎಕ್ಸರ್ಸೈಸ್ ಅಷ್ಟೇ. ಸೊ ಧ್ಯಾನ ಅದಾಗಬೇಕಾದ್ರೆ ನೀವು ಸಂಪೂರ್ಣವಾಗಿ ಮೌನಕ್ಕೆ ಬರಬೇಕು. ಸಂಪೂರ್ಣ ಮೌನ ಅಂದರೆ ಮನಸ್ಸಿನ ಲೆಕ್ಕಾಚಾರ ಇಲ್ದಂಗಾಗೋ ತನಕ ಧ್ಯಾನ ಸಂಭವಿಸಲ್ಲ, ಸತ್ಯ ಕಾಣೋಲ್ಲ. ದೇವ್ರನ್ನೂ ಕೂಡ ಕಾಣ್ಬೋದು ನೀವು, ದೇವರು ಎಲ್ಲ ಕಾಣಿಸ್ಕೊಳ್ಳುತ್ತೆ. ನಾನೊಂದು ಕ್ಲಿಪ್ ನೋಡಿದೆ ಇತ್ತೀಚೆಗೆ. ಕೃಷ್ಣಮೂರ್ತಿಯವರು ಮಾತನಾಡ್ತಾ ಇರ್ಬೇಕಾದ್ರೆ ಎಲ್ಲ ಒಂದು ಕಡೆ ಹೇಳ್ತಾರೆ ಅವರು, ನಾನು ಬುದ್ಧನನ್ನು ನೋಡಿದೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದೆ. ಅವರು ನನಗೆ ಬಿ ಎ ಲ್ಯಾಂಪ್ ಆನ್ ಟು ಯುವರ್ ಸೆಲ್ಫ್ ಅಂತ ಹೇಳಿದರು. ಅಂದರೆ ಬೀಜವನ್ನು, ಸತ್ಯದ ಬೀಜವನ್ನು ಬಿತ್ತಿದ್ದಾರೆ, ಅದು ಈಗ ಅರಳ್ತಾ ಇದೆ, ಅದಕ್ಕೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಸತ್ಯವನ್ನು ಕಂಡುಕೊಳ್ಳೋದು. ಆಮೇಲೆ ಅವರು ಜ್ಞಾನೋದಯ ಆದಾಗ ಆ ಸಲ್ಕೆ ನಾನೇ ಆಗಿದ್ದೆ, ಗುದ್ಲಿ ನಾನೇ ಆಗಿದ್ದೆ, ಆ ಹಾದಿ ನಾನೇ ಆಗಿದ್ದೆ, ಮರ ನಾನೇ ಆಗಿದ್ದೆ ಅಂತ ಹೇಳ್ತಾರಲ್ಲ, ಅದು ಅಷ್ಟೇ ಸತ್ಯವನ್ನು ಕಂಡುಕೊಳ್ಳೋದು. ಅದೇ ಥರ ದೇವರು ಬೇಕು ಅಂದರೆ ದೇವರೂ ಸಿಗುತ್ತೆ. ಬಟ್ ನಮಗೆ ದೇವ್ರು ಹಾಕಬೇಕು, ದೇವ್ರು ಹಾಕಬೇಕು ಗ್ರಹಚಾರ. ದೇವರೇನಾದ್ರು ಬೇಕು ಅಂದರೆ ಅದು ದೆವ್ವನೂ ಆಗ್ಬೋದು, ಬೇತಾಳ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಏನು ಬೇಕು ನಿಮಗೆ? ಧ್ಯಾನದಲ್ಲಿ ಏನಾದರೂ ಬೇಡ್ಕೊಂಡ್ರೆ ಅದು ಧ್ಯಾನ ಅಲ್ಲ, ಸುಮ್ಮನೆ ನೋಡೋದಷ್ಟೇ, ವಿತೌಟ್ ಎನಿ ಡಿಸ್ಕ್ರಿಪ್ಷನ್. ಹೀಗೆ ನೀವು ಜೀವನದಲ್ಲಿ ಧ್ಯಾನವನ್ನು ಹೇಗೆ ಅಳವಡಿಸ್ಕೋಬೇಕು ಅನ್ನೋದನ್ನು ನೀವೇ ಕಂಡ್ಕೋಬೇಕು. ಜೀವನವನ್ನು ಯಾವ್ಯಾವ ಥರನೋ ಅಳವಡಿಸ್ಕೊಂಡಿರ್ತೀವಿ, ತುಂಬ ಕೇರ್ಲೆಸ್ ಆಗಿರ್ತೀವಿ, ಅಪ್ರಜ್ಞಾಪೂರ್ವಕವಾಗಿ ಎಲ್ಲ ಮಾಡ್ತಾ ಇರ್ತೀವಿ. ಅಂಥವ್ರಿಗೆ ಇದೊಂದು ಸ್ವಲ್ಪ ಡಿಸಿಪ್ಲಿನ್ ಮಾಡಬೇಕಲ್ಲ, ಡಿಸಿಪ್ಲಿನ್ ಆಗಬೇಕಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಅದು ಸ್ವಲ್ಪ ಕಂಟ್ರೋಲಿಗೆ ಬರೋಲ್ಲ, ನಿಧಾನ ಬರ್ತದೆ. ಸ್ವಲ್ಪ ಅದನ್ನು ಕಂಟಿನ್ಯೂ ಮಾಡಬೇಕಷ್ಟೆ. ಯಾಕೆಂದರೆ ನಾವಿವಾಗ ದೇಹವನ್ನು ಹೆಂಗಂದ್ರಂಗೆ ಬಿಟ್ಟು ಹೆಂಗಂದ್ರಂಗೆ ಬೆಳೆಸಿದ್ದೀವಿ. ಅದಕ್ಕೆ ಏನಂದ್ರದನ್ನೇ ಕೊಡ್ತೀವಿ, ಯಾವಾಗಂದ್ರೆ ಅವಾಗಲೇ ಕೊಡ್ತೀವಿ. ಆಹಾರದ ಮೇಲೆ, ತಿನ್ನುವ ಆಹಾರದ ಮೇಲೆ ಎಚ್ಚರವನ್ನು ಇಟ್ಕೊಂಡಿದ್ದೀರಾ? ಗಮನಿಸಿದ್ದೀರಾ? ಅದನ್ನು ನಿಮ್ಮ ದೈನಂದಿನ ಆಹಾರವನ್ನು ತೆಗೆದುಕೊಳ್ಳೋದ್ರಲ್ಲಿ ತಿಂಡಿ ಆಗಿರ್ಬೋದು, ಊಟ ಆಗ್ಬೋದು, ಎಷ್ಟು ತಗೋಬೇಕು? ಹಿತಮಿತ ಅಂತ ಹೇಳ್ತಾರೆ. ಈವನ್ ಭಗವದ್ಗೀತೆನಲ್ಲೂ ಕೂಡ ಅದೇ ಬರುತ್ತೆ, ಹಿತಮಿತವಾದ ಆಹಾರ. ಅದನ್ನು ನಾವು ಗಮನಿಸಿದ್ದೀವಾ?
ಆಮೇಲೆ ಯಾವ್ಯಾವ ಆಹಾರ ಮಿಕ್ಸ್ ಆಗುತ್ತೆ, ಯಾವ ಆಹಾರ ಮಿಕ್ಸ್ ಆಗಲ್ಲ, ಅದರಲ್ಲಿ ಫ್ರೈಡ್ ಎಷ್ಟು, ಫ್ರೈಡ್ ಕರೆದಿರೋದು ಇವೆಲ್ಲ ಇದೆಯಾ, ಇವನ್ನೆಲ್ಲ ನಾವು ಗಮನಿಸ್ಕೊಂಡು ತಿಂತೀವ. ನೋಡಿ, ಇದನ್ನೆಲ್ಲ ಗಮನಿಸ್ಕೊಂಡು ತಿಂದೇ ಇದ್ದರೆ ಏನು ಬೇಕಾದ್ರೂ ಆಗ್ಬೋದು. ಹೊಟ್ಟೆ ಕೆಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಹಾಳಾಗ್ತದೆ. ನಾವಿಲ್ಲಿ ಧ್ಯಾನ ಮಾಡ್ತಿರ್ತೀವಿ, ಹೆಂಗಾಗುತ್ತೆ ಧ್ಯಾನ? ಕಿರಿಕಿರಿ ಆಗ್ತಿರ್ತದೆ. ಧ್ಯಾನ ಆಗೋ ಬದಲು ಕಿರಿಕಿರಿ ಆಗ್ತಿರ್ತದೆ. ಆದ್ದರಿಂದ ಆಹಾರನೂ ಅಷ್ಟೇ ಮುಖ್ಯ. ಆಮೇಲೆ ಮನಸ್ಸಿನ ಲೆಕ್ಕಾಚಾರದ ಮೇಲೆ ತುಂಬ ಎಚ್ಚರಿಕೆಯಿಂದ ಇಟ್ಕೋಬೇಕು. ಇದು ಗೌತಮ್ ಬುದ್ಧರು ಮೈಂಡ್ಫುಲ್ನೆಸ್ ಅಂತ ಕರೆದ್ರು, ಕ್ರೇವಿಂಗ್, ಅದನ್ನು ಅರಿವು ಅಂತ ಕೃಷ್ಣಮೂರ್ತಿಯವರು ಕರೆದ್ರು. ಏನಂದರೆ ಗೌತಮ ಬುದ್ಧರ ಎಲ್ಲ ತತ್ವಗಳು, ಎಲ್ಲ ಪ್ರಿನ್ಸಿಪಲ್ಸು ಎಲ್ಲವೂ ಕೂಡ ಕೃಷ್ಣಮೂರ್ತಿ ಟೀಚಿಂಗ್ಸಲ್ಲಿ ತೇಲುತ್ತೆ. ಕೃಷ್ಣಮೂರ್ತಿದು ಇನ್ಸ್ಟಂಟೇನಿಯಸ್, ಆಗಲೇ ಆಗ್ಬಿಡ್ಬೇಕು. ಗೌತಮ್ ಬುದ್ಧರದು ಸ್ವಲ್ಪ ನಿಧಾನ ಆಗುತ್ತೆ. ಅದು ಕ್ಲಾಸಿಕಲ್, ಇದು ಮಾಡರ್ನ್. ನಿಮ್ಗೆ ಉತ್ತರ ಸಿಗ್ತಾ? ನನಗೆ ಬಿಟ್ಕೊಂಡಿರ್ತೀವಿ. ಆದ್ದರಿಂದ ಅದನ್ನು ನೀವು ಇದೊಂಥರ ಡಿಸಿಪ್ಲಿನ್ ಮಾಡ್ದಂಗೆ, ಸುಮ್ಮನೆ ಕೂತ್ಕೊಳ್ಳಿ, ಅಳ್ಳಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂದಾಗ ಅದು ಹೇಳ್ದಂಗೆ ಕೇಳಲ್ಲ, ಚಕ್ಕರ್ ಹಾಕುತ್ತೆ, ತಲೆ ಚಕ್ಕರ್ ಹಾಕ್ದಂಗೆ. ಅದರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಆನೆಗೆ ಚೈನ್ ಹಾಕುವ ಕಷ್ಟ, ಹಾಕಿದೊಂದು ಸ್ವಲ್ಪ ದಿನ ಕಷ್ಟ, ಆಮೇಲೆ ನೀವು ಚೈನ್ ತೆಗೆದ್ರೂ ಚೈನ್ ಹಾಕೈತೆ ಅಂತ ತಿಳ್ಕೊಂತದ್ದು. ಅದು ಚೈನ್ ಹಾಕ್ಯವ್ರೆ ಅಂತ ಸುಮ್ಮನೆ ಇರ್ತಿರ್ತದೆ. ಸೊ ಮನಸ್ಸನ್ನು ಹತೋಟಿ ತರೋದು ಅಂದ್ರೆ ಅದೇನೇ. ಆದರೆ ಬಲವಂತವಾಗಿ ಹತೋಟಿ ತರಬಾರ್ದು. ಯಾಕೆಂದರೆ ಈ ಶರೀರಕ್ಕೆ ತನ್ನದೇ ಆದ ಒಂದು ಜಾಣ್ಮೆ ಇದೆ. ಏನು ಬೇಕಾದ್ರೂ ಸರಿ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಅದಕ್ಕೆ. ನೀವೇನೇನೋ ಕಲ್ಸಕ್ಕೆ ಹೋಗಿ ಏನೇನೋ ತುಂಬಿ ಏನೇನೋ ಹಾಕಿ ಏನೇನೋ ಮಾಡಿದ್ರೆ ಅದನ್ನೆಲ್ಲ ಕಳ್ಕೊಳ್ತದೆ, ಸೆನ್ಸಿಟಿವ್ನೆಸ್ ಹೋಗ್ಬಿಡುತ್ತೆ ಅದಕ್ಕೆ. ಆವಾಗ ಸುಮ್ಮನೆ ಬಿದ್ಕತ್ತದ ಅಷ್ಟೆ, ತಾಮಸಿಕ ಗುಣ ಬಂದ್ಬಿಡುತ್ತೆ ಅದಕ್ಕೆ. ಮಲ್ಕಂಡು, ಗುಡ್, ವೆರಿ ಗುಡ್. ಧ್ಯಾನ ಮಾಡ್ತಿದ್ದೀನಿ ಅಂತ ಮಲಗಬೇಡಿ, ಮಲಗಬೇಕು ಅಂತ ಮಲ್ಕೊಳ್ಳಿ. ಸಾಕಾಯ್ತಪ್ಪ, ಅಯ್ಯೋ ಸದ್ಯ ಹಾಸಿಗೆ ಸಿಕ್ಕಿರ್ ಸಾಕು, ಆ ಸ್ಥಿತಿ ಬರೋ ತನಕ ಹಾಸಿಗೆ ಮೇಲೆ ಹೋಗಬೇಡಿ. ಹಾಸಿಗೆ ಸಿಕ್ಕಿರ್ ಸಾಕು, ಬಿದ್ಕೊಂಬಿಡೋಣ ಅನ್ನಂಗಿರ್ಬೇಕು. ಆಮೇಲೆ ಮಲಗಕ್ಕೆ ಹೋದಾಗ ಬೆಳಿಗ್ಗೆ ಎದ್ದಾಗ ನೋಡ್ಕೊಳ್ಳೋಣ, ಬೆಳಿಗ್ಗೆ ಎದ್ದಾಗ ನೋಡ್ಕೊಳ್ಳೋಣ. ಅದು ಬಿಟ್ಬಿಟ್ಟು ಏನೇನೋ ಯೋಚನೆ ಮಾಡ್ಕೊಂಡು ಅಲ್ಲೇನೋ ಸಾಲ, ಇಲ್ಲೇನೋ ಇದು, ಇಲ್ಲೇನೋ ಇದು, ಅದು ಇದೇನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ನಿದ್ದೆ ಬರೋಲ್ಲ. ಇಲ್ಲಿ ಬೇಕಾದ್ರೆ ಒಂದು ಅಭ್ಯಾಸವನ್ನು ನಿಮ್ಗೆ ಹೇಳ್ಕೊಡ್ಬೋದು. ಇಲ್ಲೂ ಕೂಡ ನೀವು ಆನಾಪಾನಸತಿ ಮಾಡ್ಬೋದು. 1-2 ನಿಮಿಷ ಆನಾಪಾನಸತಿ, ಒಂದು 3-4 ನಿಮಿಷ ಈ ವಿಪස්සನ. ವಿಪස්සನ ಅಂದರೆ ಯಾವುದನ್ನು ವಿಚಾರ ಮಾಡದೆ, ಡಿಸ್ಕ್ರೈಬ್ ಮಾಡದೆ, ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ನೋಡೋದು. ಕೆರ್ತಾ ಇದ್ದರೆ ಅದನ್ನು ಸುಮ್ಮನೆ ಗಮನಿಸೋದು, ನೋವಿದ್ದರೆ ಅದನ್ನು ಸುಮ್ಮನೆ ಗಮನಿಸೋದು. ಹೀಗೆ ನೋಡೋದನ್ನು ವಿಶೇಷವಾಗಿ ನೋಡುವಿಕೆ. ನೋಡಿ ಇದು ಹೆಂಗಿದೆ, ಏನೂ ರಿಯಾಕ್ಷನ್ ಇಲ್ಲದೆ ನೋಡೋದೇ ವಿಶೇಷ. ತರಲೆ ಮಾಡಿದ್ರೆ ವಿಶೇಷ ಅಲ್ಲ, ಅದು ಆರ್ಡಿನರಿ. ಆರಾಮಾಗಿ ಅಂಥ ತರಲೆಗಳು ಮಾಡ್ತಾನೆ ಇರ್ತೀವಿ, ವಿಚಾರಗಳನ್ನು ಮಾಡೋದು. ಸೊ ವಿಚಾರ ಮಾಡದೆ ನೋಡೋದು, ಕೇಳೋದು, ಓದೋದು ಇತ್ಯಾದಿ ಇವೆಲ್ಲವೂ ಕೂಡ ಧ್ಯಾನಕ್ಕೆ ಸಂಬಂಧಪಟ್ಟವು. ಸೊ ಓದುವಾಗ ಧ್ಯಾನ, ಬರೆಯುವಾಗ ಧ್ಯಾನ, ನೋಡುವಾಗ ಧ್ಯಾನ, ಕೇಳುವಾಗ ಧ್ಯಾನ, ಮಾತನಾಡುವಾಗಲೂ ಧ್ಯಾನನೇ ಮಾಡ್ಬೋದು, ಏನು ಕಷ್ಟ ಇಲ್ಲ. ಮಾತಿನ ಮೇಲೆ ಎಚ್ಚರವನ್ನು ಇಟ್ಕೊಂಡಾಗ ಅದು ಧ್ಯಾನ ಆಗುತ್ತೆ. ಯಾಕೆಂದರೆ ಅಲ್ಲಿ ಹಿತ ಆಗುತ್ತೆ, ಮಿತ ಆಗುತ್ತೆ, ಎಲ್ಲನೂ ಆಗುತ್ತೆ, ಸ್ಮೂತ್ ಆಗಿರುತ್ತೆ. ಅವಾಗಲೇ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ಸ್ಫಟಿಕದ ಸಲಾಕೆ ಅಂತಿರಬೇಕು ಅಂತ ಹೇಳಕ್ಕೆ ಅನುಕೂಲ.
ಹ್ಞೂ